ಶಿವಮೊಗ್ಗ ನಗರದಲ್ಲಿ ಓಡಾಡುವ ಜನರು ಎಚ್ಚರಿಕೆಯಿಂದ ಓಡಾಡಬೇಕು. ಅದರಲ್ಲೂ ಮಳೆಗಾಲದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು. ಇಲ್ಲಾಂದ್ರೆ ಕೈ ಕಾಲು ಮುರಿಯೋದು, ಪ್ರಾಣಕ್ಕೆ ಕುತ್ತು ಬರೋ ಸಾಧ್ಯತೆಗಳು ಸಹ ಇರುತ್ತೆ. ಹೌದು, ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಗಳು ಫುಲ್ ಗುಂಡಿಮಯವಾಗಿವೆ. ಮಣ್ಣು ಹಾಕಿ ಕಾಟಾಚಾರಕ್ಕೆ ಗುಂಡಿ ಮುಚ್ಚುವ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಮತ್ತೆ ಗುಂಡಿಗಳು ಬಾಯಿ ತೆರೆದುಕೊಂಡು ಅಪಾಯಕ್ಕೆ ಆಹ್ವಾನ ನೀಡ್ತಾ ಇವೆ. ಇಲ್ಲ ಗಾಡಿ ಗಾಡಿ ಹೋಗೋದು ಮಾಡಿಲ್ಲ. ಇದು ಗೌರ್ಮೆಂಟ್ ಬಸ್ಸವ್ರಿಗೆ ಹೇಳ್ಬೇಕು. ಅವ್ರು ಭಾಳ ಇಲ್ಲ ಅಕ್ಕ ಹೇಳ್ಬೇಕು, ಮಾತಾಡ್ರಿ ನೀವು. ಇಲ್ಲ ಅಕ್ಕ ಮಾತಾಡಬೇಕು, ಅವ್ರಿಗೆ ತೋರಿಸ್ಬೇಕಲ್ಲ. ಇದಕ್ಕೆ ನಾವು ಇಷ್ಟು ಮಾತಾಡ್ತೀವಿ. ಶಿವಮೊಗ್ಗ ನಗರದ BH ರಸ್ತೆ, ಕುವೆಂಪು ರಸ್ತೆ, KEB ಸರ್ಕಲ್, ಉಷಾ ಸರ್ಕಲ್, 100 ಅಡಿ ರಸ್ತೆ, ಹೊನ್ನಾಳಿ ರಸ್ತೆ, ಸಾಗರ ರಸ್ತೆ, ಬೈಪಾಸ್ ರಸ್ತೆ, MRS ಸರ್ಕಲ್, ನೆಹರು ರಸ್ತೆ, ದೇವರಾಜ್ ಅರಸ್ ರಸ್ತೆ, ಸವಳಂಗ ರೋಡ್, ಯಾವ ರಸ್ತೆಗಳಿಗೆ ಹೋದ್ರೂ ಗುಂಡಿಗಳು ಸಿಕ್ಕೇ ಸಿಗತ್ವೆ. ಈ ಹಿಂದೆ ಕೂಡ ಕನ್ನಡ ಮೀಡಿಯಂ ವಾಹಿನಿ ಸುದ್ದಿ ಮಾಡಿತ್ತು. ಆಗ ಕೆಲ ಕಡೆ ಕಾಟಾಚಾರಕ್ಕೆ ಗುಂಡಿ ಮುಚ್ಚುವ ಕಾರ್ಯ ನಡೆಸಲಾಗಿತ್ತು. ಇದೀಗ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದ ಶಾಸಕರಾದ ಚನ್ನಬಸಪ್ಪನವರು ಇತ್ತ ಗಮನ ಹರಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ರೋಡಿನ ಸಮಸ್ಯೆ
ನಮಗೆ ಗುಂಡಿಗಳು ಬಿದ್ದಿದ್ದಾವೆ, ಮಣ್ಣು ಸುರಿದು ಹೋಗ್ತಾರೆ, ಪ್ರಾಬ್ಲಮ್ ಆಗಿದೆ. ನಮಗೆ ರೋಡ್ ಸರಿ ಮಾಡ್ಕೊಡ್ಬೇಕು ಅಷ್ಟೇ ಕೇಳ್ಕೊಂತಾರೆ ನಾವು. ಮತ್ತು ಪದೇ ಇದೇ ಮಾಡಿದ್ರೆ ಅಂದರೆ ನಮ್ಮ ನಗರ ಪಾಲಿಕೆಗೆ ಹೋಗಿ ಮುತ್ತಿಗೆ ಹಾಕ್ತೀವಿ. ಇಲ್ಲಿ ರೋಡ್ ಬ್ಲ್ಯಾಕ್ ಮಾಡಿ ಸ್ಟ್ರೈಕ್ ಮಾಡೋದು ಮಾತ್ರ ಗ್ಯಾರಂಟಿ. ಇನ್ನೊಂದು 2 ದಿವಸದಲ್ಲಿ ಬಂದು ಅದು ಏನು ಹೇಳ್ಕೊಡ್ತಾರೆ ಗೊತ್ತಿಲ್ಲ. ಮೇಸ್ತ್ರಿ ಆಗಲಿ ಅವ್ರು ಇಂಜಿನಿಯರ್ ಹತ್ರ ಮಾತಾಡಿದ್ವಿ. ಇಂಜಿನಿಯರ್ ಯಾರೊಬ್ರು ನಾವು ಟ್ರಾನ್ಸ್ಫರ್ ಆಗಿದ್ದೀವಿ, ಇಲ್ಲಮ್ಮ ಜಾಬಲ್ಲಿ ಇಲ್ಲ ಅಂತ ಹೇಳಿದ್ರು. ಯಾರ ಹತ್ರ ಕರ್ನಾಟಕ ಸಂಘದವ್ರು ಮೊನ್ನೆ ಕೇಳಿರ್ತಾರೆ ಅಂದರು. ಈ ರೋಡಿನ ಅವರು ಇಲ್ಲಂತೆ. ಈ ಹೊಸಬ್ರು ಯಾರು ಬಂದಿದ್ದಾರೆ ಅವ್ರು ಬಂದು ನಮ್ಗೆ ಇಲ್ಲಿ ಭೇಟಿ ಆಗಬೇಕು. ಈಶ್ವರಪ್ಪ ಅವರು ಬರಬೇಕು, ಅವರು ಇಲ್ಲಿ ಓಡಾಡ್ತಾರೆ, ಎಲ್ಲರೂ ಇಲ್ಲಿ ಬರೋರು. ಚೆನ್ನಿ ಅಣ್ಣ ಅವರು ಬರಬೇಕು, ಎಲ್ಲ ಬಂದು ಹೋಗ್ಬೇಕು. ಇಲ್ಲ ಅಂದ್ರೆ ನಾವು ಮಾತ್ರ ಅಷ್ಟು ಸೇರಿ ರೋಡ್ ಬ್ಲ್ಯಾಕ್ ಮಾಡಿ ಏನು ಮಾಡ್ತೀವೋ ಗೊತ್ತಿಲ್ಲ. ಮತ್ತಿನ್ನು ಮುಂದೆ ನಮಗೆ ಇದು ಪದೇ ಇದೇ ಹಿಂಸೆ ಆಗ್ಬಿಟ್ಟೈತೆ. ಎಲ್ಲರಿಗೂ ಹುಷಾರಿಲ್ಲ ತಪ್ಪಿ ಮಕ್ಕಂತಿದ್ವಿ. ಯಾರು ಬಂದು ನೋಡ್ತಾರೆ ಇಲ್ಲಿ? ಓಟ್ ಕೇಳಕ್ಕಾದ್ರೂ ಬರ್ತೀರಾ? ಬಡವರು ಬಕ್ರು ಏರಿಯಾದಲ್ಲೇ ಓಟ್ ಗೆದ್ಕೊಂಡು ಹೋಗುತ್ತೆ. ನೀವು ರಾಜಕೀಯ ಆಡ್ತಿರೋದು. ನೀವು ಸಾವುಕಾರ ಮನೆಗಳಿಗೆ ಹೋಗಿ ಓಟ್ ಗೆದ್ಕೊಂಡು ರಾಜಕೀಯ ಆಡ್ತಿದ್ದೀರಾ? ನೀವು ಸಣ್ಣ ಮಕ್ಕಳು ಸಣ್ಣ ಏರಿಯಾ ಸ್ಲಮ್ ಏರಿಯಾದಲ್ಲಿ ಬಂದು ಓಟ್ ತಗೊಂಡು ಹೋಗಿ ಗೆದ್ದು ರಾಜಕೀಯ ಆಡ್ತಿರೋದು. ಏನು ಶ್ರೀಮಂತರ ಮನೆಗಳಿಗೆ ಏನಾರು ಹೋಗಿ ಬಂದು ಅವ್ರು ಓಟ್ ಹಾಕ್ತಾರೆ. ನಮಗೆ ಹೋಗಿ ಓಡೋಡಿ ಇದು ಮಾಡ್ಕೊಂಡು ಸ್ಲಮ್ ಏರಿಯಾದಲ್ಲಿ ಬಂದು ನೀವು ಓಟ್ ತಗೊಂಡು ಗೆದ್ದು ರಾಜಕೀಯ ಆಡ್ತಿರೋದಪ್ಪ. ಈ ರೋಡ್ ಮಾಡಿಲ್ಲ ಅಂದಮೇಲೆ ಯಾವ್ದಕ್ಕೆ ರಾಜಕೀಯ ಆಡ್ತೀರ ನೀವು ಅಂತ ಕೇಳ್ತಾ ಇದೀವಿ ಅಷ್ಟೇ ನಾವು. ಇನ್ನು ದೇವಸ್ಥಾನ ಇವತ್ತವರೆಗೆ ಇಷ್ಟು ವರ್ಷ ಆದ್ರೂ ಬಾಗ್ಲಾಕ್ತಿರ್ಲಿಲ್ಲ. ಭಟ್ರು ಕೂಡಕ್ಕಾಗ್ತಿಲ್ಲ ನಮಗೆ. ಹೌದಾ? ಆ ಭಟ್ರುಗಳು ಕೂರಕ್ಕಾಗ್ತಿಲ್ಲ. ರೋಡ್ ದೇವಸ್ಥಾನ ಈಗ ಶ್ರಾವಣ ಮಾಸ, ದೇವಸ್ಥಾನದಲ್ಲಿ ಬಾಗ್ಲಾಕ್ಬೇಕು. ದೇವಸ್ಥಾನ ಮುಚ್ಚಬೇಕು ಅಂದ್ರೆ ಯಾವ್ದು ಇದಾಯ್ತಾವ? ಹಿಂದೂ ಸಂಸ್ಕೃತಿಯರಾಗಿ ನಾವು ಹಿಂಗೆ ಮಾಡ್ಬೇಕಾ? ಏನು ಹಿಂದೂ ಸಂಸ್ಕೃತಿಯರಾಗಿ ನಾವು ರೋಡಿನ ಸಮಸ್ಯೆ ಬಂದೈತಿ, ರೋಡ್ ಸರಿ ಮಾಡ್ಕೊಡ್ಬೇಕಷ್ಟೇ ನಮ್ಗೆ ಹೇಳ್ತಾ ಇರೋದು. ನಮಗೆ ಪದೇ ಇದನ್ನೇ ನಾವು ಮಾಡ್ಕೊತ ನಿಂತ್ಕೊಳಕ್ಕಾಗಲ್ಲ. ಈ ಫ್ಲೋರಿಂದ ಕೆಳಗಡೆ ಏನಿದೆ ರೋಡು ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಪ್ಯಾಸೆಂಜರಿಗೂ ತೊಂದರೆ, ನಮಗೂ ತೊಂದರೆ ಆಗ್ತಿದೆ. ಆ ಗೌರ್ಮೆಂಟ್ ಬಸ್ಸಾರ ಅಂದರೂ ಈ ಸ್ಪೀಡಲ್ಲೇ ಬರ್ತಿದ್ದಾರೆ. ಆ ಗುಂಡಿ ನೋಡಿದ್ರೆ 6 ಅಡಿ ಉದ್ದ ಗುಂಡಿ ಬಿದ್ದಿದ್ದಾವೆ. ಗೂರ್ ಶೆಟ್ ಲಾರಿಗಳನ್ನು ಸಿಕ್ಕಾಬಟ್ಟೆ ಅಲ್ಲೇ ತಿರ್ಸ್ತಾ ಇರ್ತವೆ. ಅಲ್ಲಿ ಹೋಗೋಕ್ಕೆ ದಾರಿ ಬೇಡ ಕೊಡಲ್ಲ ಸರ್ ಅಂತ. ಇಲ್ಲಿ ಫ್ಲೋರಿಂದ ಹಿಡ್ದು ಹೊನ್ನಳ್ಳಿ ರೋಡ್ ಹೋಗೋ ಮುಟ್ಟ ಪಾಪ್ಲರ್ ಮುಟ್ಟನೂ ರೋಡು ತುಂಬ ಹಾಳಾಗಿತ್ತೆ. ಆ ಬಸ್ನವರು ಫಾಸ್ಟ್ ಬರ್ತಾರೆ, ಗೂರ್ ಶೆಡ್ ಗಾಡಿಯವರು ಅಲ್ಲಲ್ಲೇ ತಿರ್ಸ್ತಾರೆ. 6 ಇಂಚ್ ಗುಂಡಿ ಬಿದ್ದಿತ್ತೆ. ಅದು ಮುಚ್ಚಿ ಅಂದರೂ ಮುಚ್ಚಿಲ್ಲ. ಅದು ಸ್ವಲ್ಪ ಏನಿದ್ರೆ ನೀವೇ ಮಾಡಿಕೊಡ್ಬೇಕು ಸರ್ ಅಂತ ಹೇಳ್ತೀನಿ. ಈ ಗುಂಡಿಗಳು ಫ್ಲೈಓವರ್ ಸ್ಟಾರ್ಟ್ ಆಗೋದು ಗುಂಡಿಗಳು ಫ್ಲೈಓವರ್ ಎಂಡಾಗಿ ಮುಂದ್ಗಡೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ದ್ರೂ ಗುಂಡಿಗಳು ಇನ್ನೇ ಇರೋದು. ನಾವು ಒಂದು ಆಟೋ ಚಾಲಕ, ನಾವು ಒಂದು ಡ್ರೈವರು. ಆ ಗುಂಡಿಗಳು ಹೋಗೋಕ್ಕೆ, ಮನೆಗೆ ಹೋಗೋಕ್ಕೆ, ಯಾರು ಬಾಡಿಗೆ ಬಿಡಿಗೆ ಹೋಗಬೇಕಂದ್ರೆ ಆಗ್ತಾಯಿಲ್ಲ. 6 ಇಂಚು 8 ಇಂಚ್ ಗುಂಡಿಗಳು ಆಗಿಬಿಟ್ಟಿದೆ. ಆ ಅರ್ಧ ಕೆಲಸ ಮಾಡಿ ಹೋಗಿದ್ದಾರೆ. ರೋಡ್ಗಳು ಹಾಕಿದ್ದಾರೆ, ಅರ್ಧ ಹಾಕಿದ್ದಾರೆ. ಆ ಸೈಡ್ ಹಾಕಿಲ್ಲ, ಈ ಸೈಡ್ ಹಾಕಿದ್ದಾರೆ. ಸುಮಾರು ಗಾಡಿಗಳಿಗಂದರೆ ಏಟ್ ಬಿಡ್ತಾ ಇದ್ದಾರೆ, ಅಂದರೆ ತುಂಬ ಏಟ್ ಬಿಡ್ತಾ ಇದ್ದಾರೆ. ಆಕ್ಸಿಡೆಂಟು, ಮಕ್ಕಳು ಬಿಡೋದು, ಸ್ಕೂಲ್ ಮಕ್ಕಳು ಬರ್ತಾರೆ, ಅಲ್ಲಿ ಸ್ಕೂಲ್ ಬಸ್ಗಳು ಬರುತ್ತೆ. ಮಳೆ ಬಂದುಬಿಟ್ರೆ ನೀರು ನಿಂತ್ಕೊಂಡ್ರೆ ಗುಂಡಿ ಯಾವುದು ಅಂತ ಗೊತ್ತಾಗಲ್ಲ. ಆ ಥರ ಈ ವ್ಯವಸ್ಥೆ ಆಗಿಬಿಟ್ಟಿದೆ ಅಲ್ಲಿ. ಅದು ಏನಾದರೂ ನೀವು ತೋರಿಸಿ ಏನೋ ಹೇಳಿ, ಏನಾದರೂ ಅದು ಗುಂಡಿಗಳು ಮುಚ್ಚೋ ಥರ ಒಂದು ರೋಡ್ ಕ್ಲೀನಾಗಿ ಮಾಡಿ ಹಾಕೋ ಥರ ಇದು ಮಾಡಿರಿ. ಇದು ನಮ್ಮ ಹೊನ್ನಳ್ಳಿ ಫ್ಲೈಓವರು ರೋಡ್ ಮೇನ್ ರೋಡ್. ಇದು ನಾವು ಯಾವಾಗ ಬಂದ್ರೂ ಅಷ್ಟೇ. ಇದು ಏನಂತ ಹೇಳಿದ್ರೆ ಗುಂಡಿ ಮಾಡಿ ಹೋಗ್ತಾರೆ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಜಲ್ಲಿ ಹಾಕ್ತಾರೆ, ಮಳ್ಳು ಹಾಕ್ತಾರೆ. ಸುಮಾರು ನಾವು ನೋಡ್ದಂಗೆ ಒಂದು ಇಲ್ಲಾಂದ್ರೆ 20-30 ಸಲ ಅಷ್ಟೇ. ಈ ಸದಾನಂದ ಗೌಡ ಅಂತ ಹೇಳಿ ಯಾರು ಇಂಜಿನಿಯರ್ ಇದ್ದಾರಲ್ಲ, ಅವ್ರು ಬಂದಿದ್ರು. ಅವ್ರು ಬಂದು ಏನು ಮಾಡಿದ್ದಾರೆ, ಮೊನ್ನೆ ಒಂದು ಸಲ ಬಂದು ಏನೋ ಗೊತ್ತಿಲ್ಲ, ಅವ್ರು ಬಿಲ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಈ ನಗರಸಭೆಯವರೆಲ್ಲ ಹಂಗೆ ಮಾಡ್ತಿದ್ದಾರೆ. ಇದಕ್ಕೆ ಯಾರು PW ಯಾರು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ನಾವು ಹೇಳೋದಿಷ್ಟೇ, ದಯವಿಟ್ಟು ಬಂದು ರೋಡ್ ಮಾಡಿಕೊಡ್ರಿ. ನಮ್ಮ ಹೊನ್ನಳ್ಳಿ ರೋಡು ಫ್ಲೈಓವರ್ ನಮ್ಮ ಮೇನ್ ಫ್ಲೈಓವರ್ ಆಗಬೇಕಿದು. ಫಸ್ಟ್ ಬಂದಿದ್ದೆ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಮೇನ್ ಫ್ಲೈಓವರ್ ಇದು. ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ ಇದು. ಸಂಗೊಳ್ಳಿ ರಾಯಣ್ಣ ಫ್ಲೈಓವರಿಂದ ಏನಿದೆ ಇಲ್ಲಿಂದ ನಾವು ಹೊನ್ನಳ್ಳಿ ಹೋಗೋ ರೋಡು. ದಯವಿಟ್ಟು ಯಾರು ಸಂಬಂಧಪಟ್ಟ ಅಧಿಕಾರಿ ಇದ್ದಾವೆ ಮಾಡಿಕೊಡಿ, ದಯವಿಟ್ಟು ಮಾಡಿಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೋಡ್ ಸುಮಾರು ಕೆಟ್ಟೋಗಿದೆ ಸರ್. ಏನು ಗೊತ್ತಾ ಸರ್, ಇಲ್ಲಿ ರೋಡು ಯಾವಾಗೂ ಅಷ್ಟೇ. ಮೊನ್ನೆ ಒಂದು ಕಾರ್ ನಿಲ್ಲಿಸಿರೋದು, ಒಂದು ಜಲ್ಲಿ ಬಿದ್ದು ಕಾರೇ ಹೊಡೆದೋಗಿದೆ. ಪಾಪ ಅವ್ನು ಬಡವ, ಅವ್ನು ಏನು ಮಾಡ್ತಾನೆ, ಡ್ರೈವರ್ ಬಂದಿರೋದವನು ಎಲ್ಲೋ ಪಾಪ ಡ್ರೈವರ್ ಕೆಲಸ ಮಾಡೋನು. ಈ ಥರ ಎಲ್ಲ ಆಗಿ ಸುಮಾರು ಇದಾಗಿದೆ. ದಯವಿಟ್ಟು ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿ ಇದ್ದಾರೆ ರೋಡ್ ಮಾಡಿಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಪದೇ ನಾವು ಫೇಸ್ಬುಕ್ಕು ಅಲ್ಲಿ ಇಲ್ಲಿ ವೀಡಿಯೋ ಮಾಡ್ಕೊಂಡು ಸಾಕಾಗ್ಬಿಟ್ಟಿದೆ ನಮಗೆ ಆಯಿತಾ. ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ನಮ್ಮ ಮೀಡಿಯಾದವ್ರು ಏನೋ ಸಪೋರ್ಟ್ ಮಾಡ್ತಾರೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಹಲೋ, ನಮಸ್ಕಾರ. ನನ್ನ ಹೆಸರು ಅತೀಕ್. ನಾನು ಇಲ್ಲಿ ಪಾಪ್ಯುಲರ್ ರೈಸ್ ಮಿಲ್ ಹಿಂಭಾಗ ಇರೋದು ಸರ್. ಇದು ಎವ್ರಿ ಇಯರ್ ಸರ್, ಏನು ಸರ್ ಇದು, ಇಲ್ಲಿ ಗುಂಡಿಗಳು ಜಾಸ್ತಿ ಆಗಿ ಎಷ್ಟು ಜನ ಆಕ್ಸಿಡೆಂಟ್ ಆಗ್ತಾ ಇದೆ. ಒಂದು ಸತಿ ಮಳೆ ಬಂದರೆ ಎಲ್ಲ ಗುಂಡಿ ಆಗಿಬಿಡುತ್ತೆ ಸರ್. ಒಂಚೂರು ಒಳ್ಳೆ ಸಿಮೆಂಟ್ ರೋಡ್ ಹಾಕಿ ಒಳ್ಳೆ ಮಾಡಿರಿ ಸರ್. ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಗೌರ್ಮೆಂಟಿಂದ, ಪ್ಲೀಸ್ ಸರ್, ಪ್ಲೀಸ್ ಇದು ಚೆನ್ನಾಗೇ ಮಾಡಿರಿ ಸರ್. ರಸ್ತೆ ನೋಡಿರಿ ಸರ್, ಎಷ್ಟು ಇಲ್ಲಿ ಇದು ಮೇನ್ ಹೈವೇ ರೋಡ್ ಸಹ, ಇದು NH ರೋಡ್. ಇದು ಇಲ್ಲಿಂದ ಎಲ್ಲ ಪ್ರಾಣಿಗಳ ಹೋಗ್ತಾ ಇರೋದು ಸರ್. ಎಷ್ಟು ಜನ ಇಲ್ಲಿ ಗುಂಡಿಗಳಲ್ಲಿ ಹೆಂಗಸರು ಹೋಗ್ತಾರೆ, ಅವ್ರು ಬೀಳ್ತಾರೆ. ಎಷ್ಟು 3-4 ಜನ ಸತ್ತೋಗಿದ್ದಾರೆ ಇಲ್ಲಿ ಆಕ್ಸಿಡೆಂಟ್ ಆಗಿ. ಯಾರು ಜವಾಬ್ದಾರಿ ತೊಗೊಳ್ತಾರೆ ಸರ್? ಪ್ಲೀಸ್ ನಾವು ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಇಲ್ಲ ಒಂಚೂರು ಚೆನ್ನಾಗಿ
ಒಂದು ರಸ್ತೆ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್ ನೋಡಿರಿ ಸರ್, ಇದು ಹೊನ್ನಾಳಿಯಿಂದ ಶಿವಮೊಗ್ಗದಿಂದ ಹೊನ್ನಾಳಿ ಹೋಗೋ ಮೇನ್ ರೋಡು NH4ಗೆ ಟಚ್ ಆಗುವಂಥದ್ದು ರೋಡ್ ಇದು. ಈ ನನ್ನ ಮಕ್ಕಳು ಬರ್ತಾರೆ, ಬರೀ ಗುಂಡಿ ಮುಚ್ಚಕ್ಕೆ ಮಣ್ಣು ಜಲ್ಲಿಕಲ್ಲು ಎಲ್ಲ ಹಾಕ್ತಾರೆ ಹೋಗ್ತಾರೆ. 3-4 ಸತಿ ಕಂಪ್ಲೇಂಟ್ ಮಾಡಿದ್ದೀವಿ, ವಿಡಿಯೋ ಬೇರೆ ತಕ್ಕೊಂತೀವಿ, ಒಂದು 10 ಸತಿ ಹೇಳಿದ್ದೀವಿ ಬರ್ರಿ ಕ್ಲೀನಾಗಿ ರೋಡ್ ಮಾಡಿಕೊಡ್ರಿ, ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆ. ಧೂಳ ಅಂದರೆ ಧೂಳದಿಂದ ಎಲ್ಲರೂ ಮನೆಯವರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. 10 ಸತಿ ಬರ್ತಾರೆ, ಬರೀ ಕಲ್ಲು ಹಾಕ್ತಾರೆ, ಮಣ್ಣು ಹಾಕ್ತಾರೆ, ಹೋಗ್ತಾರೆ. ಇಂಜಿನಿಯರ್ ಬರ್ತಾರೆ, ಅವ್ರಿಗೆ 100 ಸತಿ ಕಂಪ್ಲೇಂಟ್ ಮಾಡಿದ್ದೀವಿ. ಈಗ ಫೈನಲ್ ಆಗಿ ಮೀಡಿಯಾ ಕರ್ಗಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀವಿ. ಆ ಅಧಿಕಾರಿ ಇದಾರೋ ಸತ್ತಾರೋ ಒಂದೂ ಗೊತ್ತಿಲ್ಲ. 10 ಸತಿ ವಿಡಿಯೋ ಮಾಡಿ ಪೊಲೀಸವ್ರಿಗೆ ಕರೆಸಿ ಕಂಪ್ಲೇಂಟ್ ಮಾಡಿ ಈ ಮಹಿಳೆಯರೆಲ್ಲ ತಗೊಂಡು ರೋಡಿಗೆ ಸ್ಟ್ರೈಕ್ ಮಾಡಿದ್ರು ಅವ್ರಿಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಎಂಥದೂ ಇಲ್ಲ. ಬರ್ತಾರೆ, ಮಣ್ಣು ಹಾಕ್ತಾರೆ, ಕಲ್ಲು ಹಾಕ್ತಾರೆ, ಹೋಗ್ತಿದ್ದಾರೆ. ಧೂಳ ಆಗಿ ಎಲ್ಲರೂ ಹಾಸ್ಪಿಟ್ಲಿಗೆ ಎಲ್ಲ ಕಡೆ ಹೋಗಿ ಸೇರಿಸ್ಕೊತಿದ್ದಾರೆ. ಆ ಥರ ಧೂಳು ಆಗ್ತಿದೆ ರೋಡಲ್ಲಿ. ನೋಡ್ರಿ ಇಲ್ಲಿ ಎಲ್ಲ ಕಡೆ ಮಣ್ಣು ನೋಡ್ರಿ ಹೆಂಗೆ ಮಾಡಿದಾರಂತ. ಆ ವಿಡಿಯೋ ಬೇರೆ 1 ಸತಿ ಅಲ್ಲ 10 ಸರಿ ತಗೊಂಡಿನಿ. ಆ ವಿಡಿಯೋ ಬೇರೆ ತೋರಿಸ್ತಾ ಇದ್ದೀನಿ. ಆ ವಿಡಿಯೋ ನೋಡ್ರಿ, ಅದು ಮಣ್ಣು ತಗೊಂಡು ಮತ್ತೆ 10 ಸತಿ ಹಾಕ್ತವ್ರೆ ಮಣ್ಣು. 1 ಸತಿ ಕ್ಲೀನಾಗಿ 1 ಸತಿ ರೋಡ್ ಮಾಡಲ್ಲ, 10 ಸತಿ ಬರ್ತಾರೆ. ಹೋದ ವರ್ಷದಿಂದ ಹೇಳ್ತಾ ಇರೋದು, 1 ವರ್ಷ ಆಯ್ತು, ವರ್ಷಕ್ಕಿಂತ ಜಾಸ್ತಿನೇ ಆಯ್ತು ಹೇಳಕತ್ತಿ. ಮತ್ತು ಬರ್ತಾರೆ, ಮಣ್ಣು ಹಾಕ್ತಾರೆ, ಹೋಗ್ತಾರೆ. ಅದೇ ಕೆಲಸ ಅವ್ರದ್ದು. 10 ಸತಿ ಮಾಡಿದಾರೆ ಆ ಕೆಲಸ. 1 ಸತಿನೂ ನೆಟ್ಟಿಗೆ ಕೆಲಸ ಮಾಡಲ್ಲ. ಎಷ್ಟು ಸತಿ ಅಂತ ಹೇಳೋದು ಸರ್, ಎಷ್ಟು ಸತಿ ಭಾಳ ಸತಿ ಹೇಳಿಬಿಟ್ಟಿದ್ದೀವಿ. ಆ ಶಿವಮೊಗ್ಗದವ್ರು ಅಧಿಕಾರಿ ಬರ್ತಾರ, ಅವ್ರು ಇದಾರ ಸತ್ಯಾರ ಒಂದೂ ಗೊತ್ತಿಲ್ಲ ನೋಡ್ರಿ. ಇಲ್ಲಿ ಭಾಳ ತೊಂದರೆ ಅಂದರೆ ಭಾಳ ತೊಂದರೆ ಮಾಡ್ತಿದ್ದಾರೆ. ಇಲ್ಲಿ ಭಾಳ ಸತಿ ಹೇಳಿಬಿಟ್ಟಿದ್ದೀವಿ. ಆ ಮಣ್ಣು ಹಾಕ್ತಾರೆ, 1 ಸತಿ ಮಣ್ಣು ಹೊಡೆದು ಹುಡುಗನ ತಲೆಗೆ ಹೊಡ್ತಾ ಬಿದ್ದಿದೆ. ಎಷ್ಟು ಕಲ್ಲು ಹಾಕಿ ಹೋಗಿದ್ದಾರೆ, ಆ ಹುಡುಗನ ತಲೆ ಮೇಲೆ ಹೊಡ್ತಾ ಬಿದ್ದಿದೆ. ಮತ್ತು ಬಿದ್ದು ಇಬ್ಬರು ಕಾಲು ಮುರ್ಕೊಂಡಿದ್ದಾರೆ. ಇಲ್ಲಿ ಆ ಥರ ಕೆಲಸ ಮಾಡಿ ಹೋಗ್ತಿದ್ದಾರೆ. ಎಷ್ಟು ಸತಿಯಿಂದ ಕಂಪ್ಲೇಂಟ್ ಮಾಡೋದು ಸರ್? ಆ ಅಧಿಕಾರಿಗೆ ಒಂಚೂರು ಮಾನ ಮರ್ಯಾದೆ ಮನುಷ್ಯತ್ವ ಏನೂ ಇಲ್ಲ ಅವರಿಗೆ. ಎಷ್ಟು ಸತಿ ಹೇಳ್ಬೇಕು ಅವರಿಗೆ? 1 ಸತಿ ಹೇಳಿದ್ರೆ ಮನುಷ್ಯರಿಗೆ 1 ಸತಿ ಅರ್ಥ ಮಾಡ್ಕೋಬೇಕು. ಭಾಳ ಸತಿ ಹೇಳ್ಬಿಟ್ಟಿದ್ದೀವಿ, ಈಗ ಮತ್ತೆ ಹೇಳೋಕ್ಕಾಗಲ್ಲ. ಇನ್ನೊಂದು ಸತಿ ಏನಾದರೂ ಆ ಥರ ಮಾಡಿದರೆ ನಿಜವಾಗ್ಲೂ ರೋಡೇ ಬ್ಲಾಕ್ ಮಾಡಿಬಿಡ್ತೀವಿ. ಮತ್ತೆ ಮಾತಾಡೋಕ್ಕಾಗಲ್ಲ ನೋಡ್ರಿ ಪದೇ ಪದೇ.